ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಮಾರ್ಚ್ 11 ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಸೊ ಆ ಮಾರ್ಚ್ 11 ಇವಾಗ ಮುಗಿದು ಹೋಗಿದೆ. ಈ ಮಾರ್ಚ್ 11 ಜೊತೆ ನಿಮ್ಮ ಆಸೆ ಕಮರಿ ಹೋಗಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಕಳೆದ 30ರಿಂದ 40 ದಿನ ಈ ಒಂದು ದಿನಾಂಕಕ್ಕಾಗಿ ನೀವು ಕಾಯ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ Dream11 ಅನ್ಬ್ಯಾನ್ ಆಗಬಹುದು ಅಥವಾ ಫ್ಯಾಂಟಸಿ ಆಪ್ಸ್ಗಳು ಅನ್ಬ್ಯಾನ್ ಆಗಬಹುದು. ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ನಿರ್ಣಯ ಬರ್ಬೋದು ಅಂತ ನೀವೆಲ್ಲ ತುಂಬಾನೇ ಕಾಯ್ತಾ ಇದ್ದೀರಾ. ಸೊ ಆ ದಿನ ಇವತ್ತು ಕಳೆದು ಹೋಗಿದೆ. ಬಟ್ ಆ ದಿನದಂದು ಕೋರ್ಟ್ ನಲ್ಲಿ ಏನೆಲ್ಲ ಆಯ್ತಂತ ನಿಮ್ಗೆ ಇವತ್ತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ Dream11 ಯೂಸರ್ಸ್ ಅಲ್ಲಿ ತುಂಬಾನೇ ಸಾರಿ. ಯಾಕಂತ ಹೇಳಿದ್ರೆ ನನಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಕಾದಿದ್ದಕ್ಕೂ ಇವತ್ತು ಏನಾದರೂ ಒಂದು ಗುಡ್ ನ್ಯೂಸ್ ಸಿಗ್ಬೋದು ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಬಟ್ ಇವತ್ತು ಆ ಥರದ ಯಾವುದೇ ರೀತಿಯಾದಂತಹ ಗುಡ್ ನ್ಯೂಸ್ Dream11 ಲವರ್ಸ್ಗೆ ಇವತ್ತು ಸಿಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಮತ್ತೆ ಅದೇ ಹಳೆ ರಾಗ, ಮತ್ತೆ ಅದೇ ವಿಷಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋರ್ಟಿನಲ್ಲಿ ಮತ್ತೆ ಡೇಟ್ ಮೇಲೆ ಡೇಟ್ ಸಿಗ್ತಾನೆ ಹೋಗ್ತಾ ಇದೆ. ಸೊ ಈ ಕೇಸನ್ನು ತುಂಬಾನೇ ಪ್ರಯಾರಿಟಿ ಆಗಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗಿತ್ತು. ಏನಾದ್ರೂ ಒಂದು ಫೈನಲ್ ಡಿಸಿಷನ್ ಬರ್ಬೋದು ಅಂತ ಹೇಳಲಾಗ್ತಿತ್ತು. ಯಾಕಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ IPL ಸ್ಟಾರ್ಟ್ ಆಗಲಿದೆ. ಸೊ ಅದಕ್ಕಿಂತ ಮುಂಚೆ ಯಾವುದಾದರೂ ಒಂದು ನಿರ್ಣಯ ಬಂದೇ ಬರ್ತದೆ ಅಂತ ಇವತ್ತು ತುಂಬಾನೇ ಹೋಪ್ಸ್ ಇತ್ತು ಅಂತ ಹೇಳ್ಬೋದು. ಬಟ್ ಆ ತರ ಯಾವುದೇ ರೀತಿಯಾದಂತಹ ಗುಡ್ ನ್ಯೂಸ್ಗಳು ಬರೋದಿಲ್ಲ. ಸೊ ನೋಡೋದಾದ್ರೆ ಇವತ್ತು ಈ ಕೇಸ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಟೈಮ್ ಕೂಡ ಸಿಕ್ಲಿಲ್ಲ. ಸೊ ಈ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ವಾದಕ್ಕೆ ಬರಲಿಲ್ಲ, ಪರಿಗಣನೆಗೆ ಬರಲಿಲ್ಲ. ಹೌದು, ಈ ಕೇಸ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ವಿಚಾರಣೆ ಕೂಡ ಆಗಲಿಲ್ಲ. ಅದೇ ಬೇಜಾರಿನ ಸಂಗತಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ತುಂಬಾನೇ ಲ್ಯಾಗ್ ಮಾಡ್ತಾ ಇದ್ದಾರೆ. ಕೋರ್ಟ್ ನಲ್ಲಿ ನೋಡಿದ್ರೆ ಈ ಕೇಸನ್ನು ಪ್ರಯಾರಿಟಿ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಬಟ್ ಈ ಕೇಸನ್ನು ಬಿಟ್ಟು ಬೇರೆ ಎಲ್ಲ ಕೇಸ್ಗಳನ್ನು ಪ್ರಯಾರಿಟಿ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ನನ್ಗನ್ಸೋ ಪ್ರಕಾರ ಮೇನ್ ರೀಸನ್ ಬಂದು GST ಆಗಿರ್ತದೆ. ಸೊ ಸರ್ಕಾರ ಮತ್ತು ಕಂಪನಿಗಳ ನಡುವೆ ಈ ಒಂದು GST ಸಮರ ಎದ್ದು ಕಾಣ್ತಾ ಇದೆ. ಇವಾಗ ಈ ಫ್ಯಾಂಟಸಿ ಆಪ್ಸ್ ಗಳನ್ನು ಸಡನ್ ಆಗಿ 2 ದಿನ ಅಥವಾ 3 ದಿನಗಳಲ್ಲಿ ಬ್ಯಾನ್ ಅಂತ ಘೋಷಿಸಲಾಗಿತ್ತು. ಬಟ್ ಸಂಪೂರ್ಣವೇನೋ ಬ್ಯಾನ್ ಆಗ್ಲಿಲ್ಲ. ಬಟ್ ಪೇಮೆಂಟ್ ಗೇಟ್ ವೇ ಸಿಗೋದಿಲ್ಲ. ಆ ಕಾರಣದಿಂದಾಗಿ ಪೇಯ್ಡ್ ಕಾಂಟೆಸ್ಟ್ ಗಳು ಕಾಣ ಸಿಗ್ತಾ ಇಲ್ಲ ನಿಮ್ಗೆ. ಸೊ ನೋಡೋದಾದ್ರೆ ಒಂದ್ ವೇಳೆ ಬ್ಯಾನ್ ಮಾಡ್ಲೇಬೇಕಂತ ಹೇಳಿದ್ರೆ ಗವರ್ಮೆಂಟ್ ಇಷ್ಟರವರೆಗೆ ಎಲ್ಲಾ ರೀತಿಯಾದಂತಹ ಲಾ ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಿತ್ತು. ಬಟ್ ಆ ರೀತಿಯಾದಂತಹ ಮೂವ್ಮೆಂಟ್ ಗವರ್ಮೆಂಟ್ ಕಡೆಯಿಂದ ನಮ್ಗೆ ತೋರೋದೇ ಇಲ್ಲ. ಆ ರೀತಿ ನೋಡೋದಾದ್ರೆ ಇದನ್ನು ಇನ್ನೂ ಲ್ಯಾಗ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸದ್ಯದ ಮಟ್ಟಿಗಂತೂ ಕೋರ್ಟ್ ನಲ್ಲಿ ಯಾವುದೇ ಹೋಪ್ಸ್ ಕಾಣ್ತಾ ಇಲ್ಲ. ಸೊ ಕೋರ್ಟ್ ನಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಹಿಯರಿಂಗ್ ಆಗೋದಿಲ್ಲ. ಯಾಕಂದ್ರೆ ಸಮಯದ ಅಭಾವದಿಂದಾಗಿ ಈ ಕೇಸ್ನ ಬಗ್ಗೆ ವಿಚಾರಣೆ ಆಗೋದಿಲ್ಲ. ಸೊ ಮುಂದಿನ ದಿನಕ್ಕೆ ಹೋಗ್ತದೆ. ಸೊ ಆ ಮುಂದಿನ ದಿನ ಯಾವ್ದಂತನೂ ಕೂಡ ಗೊತ್ತಿಲ್ಲ. ಜನ ಎಷ್ಟು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ Dream11 ಏನಾಯ್ತು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಏನ್ ಮಾಡಕ್ಕಿಲ್ಲ, ಈ ವಿಡಿಯೋ ಮಾಡಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ. ಬಟ್ ಆದ್ರೂ ಈ ಒಂದು ನ್ಯೂಸ್ ಅನ್ನ ನಿಮ್ಗೆ ತಲುಪಿಸ್ಬೇಕಿತ್ತು. ಸೊ ನಿಮ್ಗೆ ಹೇಳಿದ್ದೀನಿ. ಸೊ ಮುಂದಿನ ಯಾವ್ದಾದ್ರು ಅಪ್ಡೇಟ್ ಇದ್ರೆ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಸೊ ಅಲ್ಲಿವರೆಗೆ ಇಲ್ಲಿಗಲ್ ಆಪ್ ಗಳಲ್ಲಿ ಅಂತೂ ಖಂಡಿತವಾಗಿ ಆಡ್ಬೇಡಿ. ಎಷ್ಟು ದಿನಾನೇ ಕಾದಿದ್ದೀರಾ. ಸೊ ಮುಂದಿನ ಸ್ವಲ್ಪ ದಿನ ಕಾಯಿರಿ, ಖಂಡಿತವಾಗಿ ಒಂದು ಹೋಪ್ಸ್ ಇದ್ದೇ ಇರ್ತದೆ. ಸೊ ನೋಡೋಣ, IPL ಗಿಂತ ಮುಂಚೆ ಬಂದ್ರು ಬರ್ಬೋದು. ಇದು ಮಾರ್ಚ್ 11 ಅಪ್ಡೇಟ್ ಆಗಿರ್ತದೆ. ಸೊ ನಿಮ್ಗೆ ಬೇಜಾರಾಗುತ್ತೆ. ಸೊ ಕ್ಷಮೆ ಇರಲಿ ನನ್ನ ಕಡೆಯಿಂದ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.